ಎಲ್ರಿಗೂ ನಮಸ್ಕಾರ. ನಾವು ನಿನ್ನೆ ಕ್ಲಾಸ್ ಒಳಗೆ ನಾವು ಈ ಕಲಬುರಗಿ ಜಿಲ್ಲೆಯ ನದಿಗಳ ಬಗ್ಗೆ ನೋಡ್ಕೊಂಡ್ವಿ, ಅಲ್ಲಿರುವ ಅಣೆಕಟ್ಟುಗಳನ್ನು ನೋಡ್ಕೊಂಡ್ವಿ, ಸಂಗೀತ ಕ್ಷೇತ್ರವನ್ನು ನೋಡಿದ್ವಿ, ದಾಸ ಸಾಹಿತ್ಯವನ್ನು ನೋಡಿದ್ವಿ, ಮತ್ತು ವಚನಗಳ ಬಗ್ಗೆ ವಚನದ ಬೆಳವಣಿಗೆಯನ್ನು ಚಳುವಳಿಯನ್ನು ನೋಡಿದ್ವಿ, ತತ್ವ ಪದಕಾರರ ಬಗ್ಗೆ ನೋಡ್ಕೊಂಡ್ವಿ. ಹಾಗೆ ಇವತ್ತು ನಾವು ಏನಂದ್ರೆ ಇಲ್ಲಿ ಶಿಕ್ಷಣ ಹೇಗೈತಿ ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳೋಣ. ಈ ಶಿಕ್ಷಣವನ್ನು ನೋಡ್ಬೇಕಾದ್ರೆ ನೋಡ್ರಿ, ನಾವು ಈ ಶಿಕ್ಷಣ ಅನ್ನೋದು ವೆರಿ ಇಂಪಾರ್ಟೆಂಟ್ ರೀ. ಇದು ನೋಡೋದು ಈ ಕಲಬುರ್ಗಿ ನಗರದೊಳಗೆ ಏನೈತಲ್ಲ, ಗುಲ್ಬರ್ಗ ವಿಶ್ವವಿದ್ಯಾಲಯ ಐತಿ ಅಂತ ನಾವು ಹೇಳ್ಬೋದು. ಇಲ್ಲಿ ಏನಂದ್ರೆ ಕರ್ನಾಟಕ ನಮ್ಮ ಕಲಬುರ್ಗಿ ವಿಭಾಗ ಒಳಗೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಐತಿ ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯ ಐತಿ ಅಂತ ನಾವು ಹೇಳ್ಬೋದು. ಇನ್ನು ಈ ರಾಯಚೂರು ಜಿಲ್ಲೆಯೊಳಗಂದ್ರೆ ಕೃಷಿ ವಿಶ್ವವಿದ್ಯಾಲಯ ಐತಿ ನೋಡ್ರಿ. ಇನ್ನು ಬಳ್ಳಾರಿ ಒಳಗೆ ಏನಂದ್ರೆ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಐತಿ. ಹಂಗೆ ಹಂಪಿ ಒಳಗೆ ಕನ್ನಡ ವಿಶ್ವವಿದ್ಯಾಲಯ ಐತಿ. ಇನ್ನು ಬೀದರ್ ಅಂತ ನೋಡಿದ್ರೆ ಬೀದರ್ದೊಳಗೆ ಪಶು ಸಂಗೋಪನೆ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯ ಐತಿ ನೋಡ್ರಿ. ಇದು ವೆರಿ ಇಂಪಾರ್ಟೆಂಟ್ ನೋಡ್ರಿ, ನಾವೆಲ್ಲ ಇದನ್ನ ತಿಳ್ಕೊಬೇಕಾಗತ್ತೆ. ಈ ಕಲಬುರ್ಗಿ ವಿಭಾಗದೊಳಗೆ ಏನಂದ್ರೆ ನೋಡ್ರಿ, ಫಸ್ಟ್ ಒನ್ ಗುಲ್ಬರ್ಗದೊಳಗೆ ವಿಶ್ವವಿದ್ಯಾಲಯ ಐತಿ ನೋಡ್ಬೋದು, ಕಲಬುರ್ಗಿ ನಗರದೊಳಗೆ. ಇನ್ನು ಈ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಐತಿ ಇಲ್ಲೇ ರೀ, ಎಲ್ಲಂದ್ರೆ ಕಲಬುರ್ಗಿ ಒಳಗೆ. ಇನ್ನು ನೆಕ್ಸ್ಟು ರಾಯಚೂರು ಜಿಲ್ಲೆಯೊಳಗೆ ಏನಂದ್ರೆ ಕೃಷಿ ವಿಶ್ವವಿದ್ಯಾಲಯ ಐತಿ. ಇನ್ನು ಬಳ್ಳಾರಿ ಒಳಗೆ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಐತಿ. ಹಾಗೆ ಹಂಪಿ ಒಳಗೆ ಕನ್ನಡ ವಿಶ್ವವಿದ್ಯಾಲಯ ಐತಿ. ಬೀದರ್ನೊಳಗೆ ಯಾವುದೈತ್ರಿ, ಪಶುಸಂಗೋಪನಾ ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯ ಐತಿ ನೋಡ್ರಿ. ಇನ್ನು ಸಾಂಸ್ಕೃತಿಕ ಸಂಪತ್ತಿನ ಬಗ್ಗೆ ನಾವು ನೋಡ್ಕೋಬೇಕಂತಂದ್ರೆ ಈ ರಾಷ್ಟ್ರಕೂಟರಾಗಿರ್ಬೋದು, ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ಬಹುಮನಿ ಸುಲ್ತಾನರಾಗಿರ್ಬೋದು, ಹಾಗೆ ವಿಜಯನಗರ ಸಾಮ್ರಾಜ್ಯಗಳು, ಹೀಗೆ ಯಾವ್ಯಾವ ಮನೆತನಗಳು ಇಲ್ಲಿ ಪ್ರಾಚೀನ 4 ಮಹತ್ವದ ಮನೆತನಗಳಿಗೆ ಏನೈತಲ್ಲ ಈ ಕಲಬುರ್ಗಿ ವಿಭಾಗ ಏನಾಗೈತೆ ಅಂದ್ರೆ ಆಶ್ರಯ ನೀಡೈತೆ ಅಂತ ನಾವು ಹೇಳ್ಬೋದು ರೀ. ಯಾವ್ಯಾವಂದ್ರೆ ಈ ವಿಜಯನಗರ ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ರಾಷ್ಟ್ರಕೂಟರಾಗಿರ್ಬೋದು, ಬಹುಮನಿ ಸುಲ್ತಾನರಿಗೆ ಏನಂದ್ರೆ ಆಶ್ರಯ ತಾಣ ಅಂತಂದು ಹೇಳಿ ಕಲಬುರ್ಗಿ ಅಂತಂದು ನಾವು ಹೇಳ್ಬೋದು ರೀ. ಇಲ್ಲೆಲ್ಲ ಅವರೆಲ್ಲ ಅನೇಕ ರೀತಿಯ ದೇವಸ್ಥಾನಗಳನ್ನು ಹಂಪಿ ಒಳಗೆ ನೋಡಿರಲ್ಲ, ಎಲ್ಲ ಈ ಥರ ವಿರೂಪಾಕ್ಷ ದೇವಾಲಯಗಳಾಗಿರ್ಬೋದು, ಅವನ್ನೆಲ್ಲ ಏನಂದ್ರೆ ಎಷ್ಟು ನೋಡುವಂತಹ ಸಂಸ್ಕೃತಿ ಈ ವಿಭಾಗದೊಳಗೆ ಐತಿ ಅಂತ ನಾವು ನೋಡ್ಬೋದು ರೀ. ಇನ್ನು ಇಲ್ಲಿಯ ಸ್ವತಂತ್ರ ಹೋರಾಟಗಾರರ ಬಗ್ಗೆ ನೋಡ್ಕೋಬೇಕಂದ್ರೆ ಈ ಸ್ವತಂತ್ರ ಚಳುವಳಿಗೆ ಸಂಬಂಧಿಸಿದಂತೆ ಈ ವಿಭಾಗ ಒಳಗೆ ಅಂದ್ರೆ 2 ಬೆಳವಣಿಗೆಗಳನ್ನು ನಾವು ಇಲ್ಲಿ ಉಲ್ಲೇಖಿಸ್ಬೋದು ನೋಡ್ರಿ. ಏನು ಮೊದಲನೇದಂದ್ರೆ ಈ ಜನರಲ್ಲಿ ಏನೈತಲ್ಲ ರಾಷ್ಟ್ರೀಯ ಚಳುವಳಿ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಅದ್ರ ಉದ್ದೇಶದಿಂದ ಏನೈತಂದ್ರೆ ಆರಂಭಿಸಲಾದ ವಾಚನಾಲಯ ಚಳುವಳಿ ಇಲ್ಲಿ ಫಸ್ಟ್ ನೋಡ್ರಿ. ಯಾವುದಂದ್ರೆ ಸ್ವತಂತ್ರ ಚಳುವಳಿ ಒಳಗೆ ನಾವು ಈ ವಿಭಾಗದೊಳಗೆ 2 ರೀತಿಯಾದಂತಹ ಬೆಳವಣಿಗೆಗಳು ಈ ಉಲ್ಲೇಖವಾಗ್ಯಾವ್ರಿ ಈ ಕಲಬುರ್ಗಿ ವಿಭಾಗದೊಳಗೆ. ಒಂದನೇದು ಯಾವುದಂದ್ರೆ ವಾಚನಾಲಯ ಚಳುವಳಿ. ಇದು ಏನಂದ್ರೆ ಜನರೊಳಗೆ ರಾಷ್ಟ್ರೀಯ ಚಳುವಳಿಯ ಬಗ್ಗೆ ಜಾಗೃತಿ ಮೂಡಿಸೋ ಉದ್ದೇಶವಾಗಿ ಈ ವಾಚನಾಲಯ ಚಳುವಳಿಯನ್ನು ಆರಂಭಿಸಲಾಯಿತು ಅಂತ ನಾವು ಹೇಳ್ಬೋದು ರೀ. ಇನ್ನು ಎರಡನೇದಾಗಿ ಏನಂದ್ರೆ ಈ ಮಕ್ಕಳಿಗೆ ಶಿಕ್ಷಣ ನೀಡೋ ಸಲುವಾಗಿ ಮತ್ತು ಸ್ವತಂತ್ರ ಹೋರಾಟದ ಬಗ್ಗೆ ತರಬೇತಿ ನೀಡೋ ಸಲುವಾಗಿ ಏನಂದ್ರೆ ರಾಷ್ಟ್ರೀಯ ಶಾಲೆಗಳ ಸ್ಥಾಪನೆ ಆದವು ಅಂತ ನಾವು ಹೇಳ್ಬೋದು ರೀ. ನಾವು ಇಲ್ಲಿ ಏನಂದ್ರೆ ಈ ಕಲಬುರ್ಗಿ ವಿಭಾಗ ಒಟ್ಟು ನಾವು ಹೇಳ್ಬೇಕಂದ್ರೆ 4 ರಾಷ್ಟ್ರೀಯ ಶಾಲೆಗಳು ಇಲ್ಲಿ ಸ್ಥಾಪನೆ ಆದವು ಅಂತ ನಾವು ಹೇಳ್ಬೋದು ರೀ. ಯಾವ್ಯಾವಪ್ಪ ನೋಡ್ರಿ, ನೂತನ ವಿಶ್ವವಿದ್ಯಾಲಯ ಅಂತಂದು ಕಲಬುರ್ಗಿ ಒಳಗೈತಿ, ಅದು 1907 ಸ್ಥಾಪನೆ ಆಯಿತು. ಇನ್ನು ಉಸ್ಮಾನಿಯಾ ರಾಷ್ಟ್ರೀಯ ಶಾಲೆ ಅಂತಂದು ಚಿಂಚೋಳಿ ಒಳಗೆ ಸ್ಥಾಪನೆ ಆಯಿತು. ಇನ್ನು ವಿದ್ಯಾನಂದ ಗುರುಕುಲ ಅಂತಂದು ಕುಕನೂರು ಒಳಗೆ ಸ್ಥಾಪನೆ ಆಯ್ತು ರೀ. ಎಷ್ಟರೊಳಗೆ 1922 ಹಮ್ದರ್ದ್ ರಾಷ್ಟ್ರೀಯ ಶಾಲೆ ಅಂತಂದು ರಾಯಚೂರೊಳಗೆ 1922 ಸ್ಥಾಪನೆ ಆಯಿತು. ಇನ್ನು ಈ ವಿಭಾಗದೊಳಗೆ ಏನೈತಂದಲ್ಲ ಸ್ವತಂತ್ರ ಚಳುವಳಿಗೆ ಏನಂದ್ರೆ ಪ್ರೇರಣೆ ನೀಡಿದ್ದು ಯಾವುದಂತಂದ್ರೆ ಪ್ರೇರಣೆ ಆರ್ಯ ಸಮಾಜದಿಂದ ಮತ್ತು ವಂದೇ ಮಾತರಂ ಚಳುವಳಿಗಳಿಂದ ಬಂತು ನೋಡ್ರಿ. ಏನಂದ್ರೆ ಈ ಕಲಬುರ್ಗಿ ವಿಭಾಗದೊಳಗಂದ್ರೆ ಸ್ವತಂತ್ರ ಚಳುವಳಿಗೋಸ್ಕರ ಏನಂದ್ರೆ ಪ್ರೇರಣೆ ನೀಡಿದ್ವಪ್ಪ ಅಂತಂದ್ರೆ ಒಂದು ಆರ್ಯ ಸಮಾಜ, ಎರಡನೇದು ಯಾವುದಂದ್ರೆ ವಂದೇ ಮಾತರಂ ಚಳುವಳಿ ಅಂತ ನಾವು ಹೇಳ್ಬೋದು ರೀ. ನೋಡ್ರಿ, ಇನ್ನು ಮಹಂಗೌನ ಕಲ್ಯಾಣ ಶೆಟ್ಟಿ ಅವರು ಏನಂದ್ರೆ ಸ್ವತಂತ್ರ ಹೋರಾಟ ನಡೆಸೋ ಸಲುವಾಗಿ ಏನಂದ್ರೆ ಹೊಸ ಸಂಘವನ್ನು ಕಟ್ತಾರೆ. ಅದರ ಅಧ್ಯಕ್ಷರು ಯಾರಂದ್ರೆ ಚಂದ್ರಶೇಖರ್ ಪಾಟೀಲ್ ರೀ ಏನಂದ್ರೆ ಮುನ್ನಡೆಸ್ಕೊಂಡು ಹೋಗ್ತಾರೆ ರೀ. ಅದಕ್ಕೆ ಇವರು ಸ್ವತಂತ್ರ ಹೋರಾಟ ನಡೆಸೋ ಸಲುವಾಗಿ ಒಂದು ಸಂಘ ಕಟ್ಟಿ ಅದರ ಅಧ್ಯಕ್ಷರನ್ನು ಯಾರು ಮಾಡ್ತಾರೆ ಅಂದ್ರೆ ಚಂದ್ರಶೇಖರ್ ಪಾಟೀಲ್ರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಇನ್ನು ಶ್ರೀ ರಮಾನಂದ ತೀರ್ಥರು ಮತ್ತು ಈ ವಿಭಾಗದ ಏನಂದ್ರೆ ಸ್ವತಂತ್ರ ಹೋರಾಟಗಾರರು ಅಂತ ನಾವು ನೋಡ್ಬೋದು ನೋಡ್ರಿ ಇಲ್ಲಿ.
ಇನ್ನು ನಿಜಾಂಶಾಹಿ ವಿಮೋಚನಾ ಚಳವಳಿಯೊಳಗೆ ಪ್ರಮುಖರಾಗಿದ್ದರವ್ರು ಯಾರಂದ್ರೆ ನಾವು ಆಗಲೇ ಫಸ್ಟಿಗೆ ನೋಡ್ಕೊಂಡ್ವಿ ಯಾರ್ಯಾರಂದ್ರೆ ಸರ್ದಾರ್ ಶರಣ್ಗೌಡ ಇನಾಮದಾರ್ ಆಗಿರ್ಬೋದು, ನಿಜಾಮನ್ ಖಾಸಗಿ ಸೈನ್ಯ ರಜಾಕಾರರು ಮತ್ತು ಕಲಬುರ್ಗಿ ವಿಭಾಗದೊಳಗೆ ನಾಗರಿಕರಿಗೆ ಅಪಾರ ಹಿಂಸೆ ನಡೆಸ್ತಿದ್ರು. ಇದ್ರ ವಿರುದ್ಧ ಏನಂತ ತೀವ್ರ ವಿರುದ್ಧ ವ್ಯಕ್ತಪಡಿಸಿದ್ರು ನೋಡ್ರಿ. ಯಾರಂದ್ರೆ ಶರಣ್ಗೌಡ ಇನಾಮದಾರ್ ಅದಾರಲ್ಲ, ಇವ್ರೇನಂದ್ರೆ ಖಾಸಗಿ ಸೈನ್ಯವನ್ನು ಕಟ್ಟಿ ಏನು ಮಾಡ್ತಾರಂದ್ರೆ ಏನು ಮಾಡ್ತಾರಂದ್ರೆ ಕಲಬುರ್ಗಿ ವಿಭಾಗದೊಳಗೆ ನಾಗರಿಕರಿಗೆ ಏನಂದ್ರೆ ಅಪಾರ ಹಿಂಸೆ ನೀಡ್ತಿರ್ತಾರೆ. ಈ ಅಪಾರ ಹಿಂಸೆಯ ವಿರುದ್ಧ ನಿಂತಂಥವ್ರು ಯಾರಂದ್ರೆ ಸರ್ದಾರ್ ಶರಣ್ಗೌಡ ಇನಾಮದಾರ್ ಅಂತಂದು ಹೇಳ್ಬೋದು ರೀ. ಇವೇನಂದ್ರೆ ಭಾರತಕ್ಕೆ ಏನಂದ್ರೆ ಆಗಸ್ಟ್ 15, 1947 ಸ್ವತಂತ್ರ ಬಂತು. ಆದರೆ ಸೆಪ್ಟೆಂಬರ್ 17, 1948 ಏನಂದ್ರೆ ನಿಜಾಂ ಸಂಸ್ಥಾನ ಭಾರತ ಗಣರಾಜ್ಯದಲ್ಲಿ ವಿಲೀನಗೊಂಡಿತು ಅಂತ ನಾವು ಹೇಳ್ಬೋದು ನೋಡ್ರಿ. ಇನ್ನು ನಾವು ನಾಳೆ ಕ್ಲಾಸ್ ಒಳಗೆ ಈ ವಿಭಾಗದ ಜಿಲ್ಲೆಗಳ ವಿಶಿಷ್ಟಗಳ ಬಗ್ಗೆ ನಾವು ಒಂದೊಂದೇ ಜಿಲ್ಲೆಗಳ ವೈಶಿಷ್ಟ್ಯಗಳನ್ನು, ಇನ್ನು 6 ಜಿಲ್ಲೆಗಳದಾವಲ್ಲ ಆ 6 ಜಿಲ್ಲೆಗಳ ವಿಶಿಷ್ಟಗಳನ್ನು ಒಂದೊಂದಾಗಿ ನೋಡ್ಕೊತಾ ಹೋಗೋಣಂತ್ರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.